ಶನಿವಾರ ಸಂತೆ ದುಂಡಳ್ಳಿ ಸಾರ್ವಜನಿಕ ಗ್ರಂಥಾಲಯದಲ್ಲಿ ಗ್ರಂಥಾಲಯ ಸಲಹಾ ಸಮಿತಿ ಸಭೆ ಹಾಗೂ ಪಂಚಾಯತ್ ಸದಸ್ಯರಿಗೆ ಅಭಿನಂದನಾ ಕಾರ್ಯಕ್ರಮ ನಡೆಯಿತು. ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಮಾತನಾಡಿದ ಗ್ರಾಮ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿ ಆಯಿಷಾ, ಅತ್ಯುತ್ತಮ ಹಾಗೂ ರಾಜ್ಯ ಪ್ರಶಸ್ತಿ ಪಡೆದ ಗ್ರಂಥಾಲಯ ಇದಾಗಿರುವುದು ನಮಗೆ ಹೆಮ್ಮೆಯ ವಿಷಯ. ಗ್ರಂಥಾಲಯವನ್ನು ಗ್ರಂಥಪಾಲಕಿ ದಿವ್ಯಾ ಅವರು ಸದ್ಬಳಕೆ ಮಾಡಿರೋದು ಇದಕ್ಕೆ ಕಾರಣ. ಇನ್ನಷ್ಟು ಪ್ರಶಸ್ತಿ ಬರಲಿ ಎಂದರು. ಲಾಸ್ಟ್ ಟೈಮ್ ನಾವು ಏನು ಸಭೆ ಮಾಡಿದ್ವಿ, ಆ ಸಭೆ ಮಾಡಿದಾಗ ಪಂಚಾಯತಿ ಒಂದು ಸಲಹಾ ಸಮಿತಿ ಏನಿದೆ ಒಂದು ಕೊಠಡಿ ಇತ್ತು. ಆ ಒಂದು ಕೊಠಡಿಯಲ್ಲೇ ತುಂಬಾ ಕಾರ್ಯಕ್ರಮ, ಅಂದ್ರೆ ನಮಗೆ ಈಗ ಏನಂದ್ರೆ ಡಿಜಿಟಲ್ ಲೈಬ್ರರಿ ಆಗಿರೋದ್ರಿಂದ ಸರ್ಕಾರದ ಹಂತದಲ್ಲಿ ಪ್ರತಿ ದಿನಕ್ಕೆ ಅಥವಾ ವಾರಕ್ಕೆ ಒಂದೊಂದು ಕಾರ್ಯಕ್ರಮಗಳನ್ನ ನೀವು ಮಾಡ್ಬೇಕು ಅಂತೇಳಿ ಅವ್ರಿಗೆ ಇನ್ಸ್ಟ್ರಕ್ಷನ್ ಕೊಡ್ತಾರೆ. ಸೊ ಅದೇ ಪ್ರಕಾರ ಕಾರ್ಯಕ್ರಮಗಳನ್ನ ಕೂಡ ದಿವ್ಯ ಅವ್ರು ಮಾಡ್ಕೊಂಡು ಬಂದಿದ್ದಾರೆ. ಜೊತೆಗೆ ಈಗಾಗಲೇ ನಮ್ಮ ಸ್ಟೇಟ್ ಟೀಮ್ ಆಗಿರ್ಬೋದು, ಹಲವಾರು ಟೀಮ್ಗಳು ನಮ್ಮ ಪಂಚಾಯತ್ ವಿಸಿಟ್ ಮಾಡಿದ್ರು. ಸೊ ಆ ಮಾಡಿದ ಸಂದರ್ಭದಲ್ಲಿ ಬಂದಂತ ಅಧಿಕಾರಿಗಳು ಕೇಳಿದ್ರು, ನಮ್ಮ ಈ ಸೋಮಪೇಟೆ ತಾಲೂಕಲ್ಲಿ ತುಂಬಾ ಲೈಬ್ರರೀಸ್ ಇದೆ, ದೊಡ್ಡ ದೊಡ್ಡ ಲೈಬ್ರರೀಸ್ ಇದೆ, ಆದ್ರೂ ಕೂಡ ನೀವು ಇದನ್ನೇ ಯಾಕೆ ಇಷ್ಟೊಂದು ಚಿಕ್ಕ ಲೈಬ್ರರಿನ ಆಯ್ಕೆ ಮಾಡ್ಕೊಂಡಿದ್ದೀರಾ ಅಂತ ಒಂದು ಪ್ರಶ್ನೆ ಕೇಳಿದ್ರು. ಸೊ ಅವರ ಆಗ ಹೇಳಿದ್ದೇನೆಂದ್ರೆ, ನಮಗೆ ಗೊತ್ತಿರೋ ಹಾಗೆ ಇಷ್ಟು ದೊಡ್ಡ ದೊಡ್ಡ ಲೈಬ್ರರಿ ಇದ್ರೂ ಕೂಡ ಈ ಚಿಕ್ಕ ಲೈಬ್ರರಿಯಲ್ಲಿ ಅದು ಏನೇನು ನಾವು ಕಾರ್ಯಕ್ರಮ ಕೊಡ್ತೇವೆ ಅದನ್ನ ವಿನೂತನ ಶೈಲಿಯಲ್ಲಿ ಮಾಡ್ತಾ ಇದ್ದಾರೆ. ಸೊ ಅದರಿಂದ ನಾವು ಈ ಒಂದು ಲೈಬ್ರರಿನ ಆಯ್ಕೆ ಮಾಡ್ಕೊಂಡ್ವಿ ಅನ್ನೋದು ಅವ್ರು ಹೇಳಿದ್ರು. ಬಟ್ ನಮಗೆ ಇಲ್ಲಿ ಸ್ಥಳಾವಕಾಶದ ಕೊರತೆ ತುಂಬಾ ಇತ್ತು. ಸೊ ಈ ಸತಿ ಏನಂದ್ರೆ ಜಿಲ್ಲಾ ಪಂಚಾಯತಿಯ ಒಂದು ಇದರಿಂದ ನಮ್ಮ ಈ ಒಂದು ಎಕ್ಸ್ಟ್ರಾ ಒಂದು ರೂಮ್ಸ್ ನ ಕೂಡ ಆಡ್ ಮಾಡ್ಕೊಂಡ್ವಿ. ಶನಿವಾರ ಸಂತೆ ಹೋಬಳಿ ಕನ್ನಡ ಸಾಹಿತ್ಯ ಪರಿಷತ್ನ ಅಧ್ಯಕ್ಷ ನಾಗರಾಜ್ ಮಾತನಾಡಿ, ಗ್ರಂಥಾಲಯಗಳಲ್ಲಿ ಸದಸ್ಯರ ಸಂಖ್ಯೆ ಹೆಚ್ಚಾಗಬೇಕು. ಇಂದು ಗ್ರಂಥಾಲಯಗಳಲ್ಲಿ ಎಲ್ಲ ರೀತಿಯ ಪುಸ್ತಕ ದೊರೀತಾ ಇದೆ ಎಂದರು. ಸಂಸ್ಥೆ ಬೆಳಿಬೇಕಾದ್ರೆ ಎಲ್ಲರೂ ಸಹಕಾರ ಬೇಕಾಗ್ತದೆ. ಹಾಗೇನೆ ಮತ್ತೆ ಈ ನಮ್ಮ ಗ್ರಂಥಾಲಯವನ್ನು ಬಹಳ ಜನ ಅತ್ಯುತ್ತಮ ನಿರ್ವಹಣೆ ಮಾಡುತ್ತಿರುವಂಥ ನಮ್ಮ ದಿವ್ಯಾರನ್ನು ಸಹ ಈ ಸಂದರ್ಭದಲ್ಲಿ ಅಭಿನಂದಿಸ್ತೇನೆ. ಹಾಗೆಯೇ ನನ್ನ ಸಲಹೆ ಏನಿಲ್ಲ, ಹೆಚ್ಚಿನ ಮಟ್ಟಿಗೆ ನೀವೆಲ್ಲ ಕಂಡಿದ್ದೀರಿ. ಗ್ರಂಥಾಲಯವನ್ನು ಬಹಳ ಅಚ್ಚುಕಟ್ಟಾಗಿ ನಿರ್ವಹಿಸಿದ್ದಾರೆ. ಆದರೆ ಸದಸ್ಯರ ಸಂಖ್ಯೆ ಬಹಳ ಕಮ್ಮಿ ಇದೆ ಅಂತ ನಾನಾದರೂ ಭಾವಿಸ್ತೇನೆ. ನಾನು ಸುಮಾರು 20 ವರ್ಷದಿಂದಲೂ ಈ ಗ್ರಂಥಾಲಯದ ಒಬ್ಬ ಸದಸ್ಯನಾಗಿ ಆಗಲೇ ನಾನು ಮೆಂಬರ್ ಆಗಿದ್ದೆ. ನೀವೆಲ್ಲರೂ ಹೆಚ್ಚಿನ ಮಟ್ಟಿಗೆ ಸದಸ್ಯರನ್ನ ಮಾಡಿದರೆ ಬಹುಶಃ ಈ ಗ್ರಂಥಾಲಯ ಇನ್ನೂ ಉತ್ತಮ ಮಟ್ಟದಲ್ಲಿ ಬೆಳೆಯುತ್ತೆ ಅಂತ ನಂದು ಒಂದೇ ಸಲಹೆ ಮಾಡುತ್ತಾ. ಗ್ರಾಮ ಪಂಚಾಯಿತಿ ಸದಸ್ಯ ಗಿರೀಶ್ ಮಾತನಾಡಿ, ಇದೀಗ ರಾಜ್ಯ ಪ್ರಶಸ್ತಿ ದೊರಕಿದ್ದು ಮುಂದೆ ರಾಷ್ಟ್ರ ಪ್ರಶಸ್ತಿ ಸಿಗಲಿ ಅಂತ ಹಾರೈಸಿದರು. ಶನಿವಾರ ಸಂತೆ ವಿಘ್ನೇಶ್ವರ ಬಾಲಿಕಾ ಪದವಿ ಪೂರ್ವ ಕಾಲೇಜಿನ ಶಿಕ್ಷಕ ಜಯಕುಮಾರ್ ಮಾತನಾಡಿ, ಈ ಗ್ರಂಥಾಲಯ ವಿಶೇಷತೆ ಹೊಂದಿದ್ದು ಇದರೊಳಗೆ ಬಂದಾಗ ಸಂತೋಷವಾಗ್ತಾ ಇದೆ. ಎಲ್ಲ ಸಾರ್ವಜನಿಕರಿಂದ ಹಾಗೂ ಜನಪ್ರತಿನಿಧಿಗಳಿಂದ ವಿಶ್ವಾಸಕ್ಕೆ ತೆಗೆದುಕೊಂಡು ಹೋಗಿರೋದಕ್ಕೆ ಈ ಮಟ್ಟಕ್ಕೆ ಬೆಳೆದಿದೆ ಎಂದರು. ಪಂಚಾಯತ್ ಅಧ್ಯಕ್ಷೆ ಭವಾನಿ ಗುರು, ಗ್ರಂಥಪಾಲಕಿ ದಿವ್ಯಾ ಈ ಸಂದರ್ಭ ಮಾತನಾಡಿದರು. ಹಾಗೂ ಎಲ್ಲ ನಮ್ಮ ದುಂಡಳ್ಳಿ ಪಂಚಾಯತಿ ವ್ಯಾಪ್ತಿಯಲ್ಲಿ ನಮ್ಮ ಕೊಡಗಿನಲ್ಲೇ ಅತ್ಯುತ್ತಮ ಒಂದು ಗ್ರಂಥಾಲಯವಾಗಿ ಹೊರಹೊಮ್ಮಿರುವ ನಮ್ಮ ದುಂಡಳ್ಳಿ ಗ್ರಾಮ ಪಂಚಾಯಿತಿಯ ಗ್ರಂಥಾಲಯ ಒಂದು ನಿಜವೂ ಒಂದು ಉತ್ತಮ ಕಾರ್ಯನಿರ್ವಹಣೆಯನ್ನು ಹೊಂದ್ತಾ ಇದೆ. ಈ ನಿರ್ವಹಣೆ ಹೊಂದಬೇಕಾದ್ರೆ ಒಂದು ಹಿಂದೆ ಒಂದು ಚಿಕ್ಕದಾದ ಒಂದು ಕೊಠಡಿ ಇತ್ತು. ಆ ಕೊಠಡಿಯಲ್ಲಿ ಓದುಗರಿಗಾಗಲಿ ಅಥವಾ ಇಲ್ಲಿ ಒಂದು ಬರುವಂಥ ಮಕ್ಕಳಿಗೆ ತುಂಬ ತೊಂದರೆ ಆಗ್ತಾ ಇತ್ತು. ಅದನ್ನು ಮನಗಂಡು ಜಿಲ್ಲಾ ಪಂಚಾಯಿತಿ ವತಿಯಿಂದ ಮತ್ತು ಶಾಸಕರ ಮಂತ್ರಿಗಳ ಒಂದು ಅನುದಾನದ ಕೋರಿ ನಮ್ಮ ಕೋರಿಕೆಯ ಮೇರೆಗೆ 2 ಲಕ್ಷ ರೂಪಾಯಿ ಒಂದು ಹಣವನ್ನು ಬಿಡುಗಡೆಗೊಳಿಸಿದ್ರು. ಆ ಹಣದ ಅಂಗವಾಗಿ ಒಂದು ಎಕ್ಸ್ಟೆನ್ಷನ್ ಒಂದು ಕೊಠಡಿಯನ್ನು ನಿರ್ಮಾಣ ಮಾಡಿ ಇನ್ನೂ ಒಂದು ಸ್ವಲ್ಪ ವಿಸ್ತಾರವಾಗಿ ಸಲಹಾ ಸಮಿತಿಯ ಮತ್ತು ಮಕ್ಕಳ ಒಂದು ಗ್ರಂಥಾಲಯ ಓದುಗರಿಗೆ ಒಂದು ಅನುಕೂಲ ಆಗುವಂತೆ ಒಂದು ಸುಸಜ್ಜಿತವಾದ ಚಿಕ್ಕ ಒಂದು ಕೊಠಡಿಯನ್ನು ನಿರ್ಮಾಣ ಮಾಡಿ ಅದನ್ನು ಉದ್ಘಾಟನೆ ಸಹ ಮಾಡುತ್ತೇವೆ. ಹಾಗೂ ಪಂಚಾಯಿತಿ ವ್ಯಾಪ್ತಿಯ ಅಧೀನದಲ್ಲಿ ಇರತಕ್ಕಂಥ ಈ ಒಂದು ಗ್ರಂಥಾಲಯ ಗ್ರಂಥಪಾಲಕಿ ನಿಜಕ್ಕೂ ರಾಜ್ಯ ಪ್ರಶಸ್ತಿಯನ್ನ ಪಡ್ಕೊಂಡಿದ್ದಾರೆ ಅಂತಂದ್ರೆ ನಮ್ಮ ನೆಕ್ಸ್ಟ್ ನಮ್ಮ ಎಲ್ಲರ ಆಶಯ ಏನಪ್ಪಾ ಅಂತಂದ್ರೆ ಇದೊಂದು ರಾಷ್ಟ್ರ ಮಟ್ಟದಲ್ಲಿ ಗುರುತಿಸಲ್ಪಡುವಂತಹ ಗ್ರಂಥಾಲಯ ಆಗಬೇಕು ಅಂತಕ್ಕಂಥದ್ದು ನಮ್ಮೆಲ್ಲರ ಅಭಿಲಾಷೆ ಆಗಿದೆ. ಹಾಗಾಗಿ ನನ್ನ ಪ್ರಕಾರ ದಿವ್ಯಾ ಒಂದು ಆತ್ಮ ಮೆಚ್ಚೋಂಗೆ, ಇನ್ನೊಂದು ಪರಮಾತ್ಮ ಮೆಚ್ಚೋಂಗೆ, 2 ರೀತಿಯಲ್ಲಿ ಅವರು ಕೆಲಸ ಮಾಡ್ತಾ ಇದ್ದಾರೆ. ಯಾರು ಉಗುಳಲಿ ಬಿಡ್ಲಿ ತನ್ನ ಪಾಲಿನ ಕೆಲಸವನ್ನ ನಾನು ಮಾಡ್ಕೊಂಡು ಹೋಗ್ಬೇಕು ಅನ್ನೋದನ್ನ ಈ ರಿಜಿಸ್ಟರ್ ನಾನು ಹಂಗೆ ತಿರುವಾಗ್ತಾ ಇದ್ದೆ. ಈ ರಿಜಿಸ್ಟರ್ ನೋಡಿದ್ರೆ ಗೊತ್ತಾಗ್ತದೆ ಅವರು ತಮ್ಮ ಪಾಲಿನ ಕರ್ತವ್ಯವನ್ನ ಎಷ್ಟು ಸೊಗಸಾಗಿ ಮಾಡಿದ್ದಾರೆ ಅಂತ ಹೇಳಿ. ಹಾಗಾಗಿ ಅವ್ರಿಗೆ ಸಣ್ಣದಾಗಿ ನನ್ನ ಕೈಲಾದ ಮಟ್ಟಿಗೆ ನಾನು ಎಲ್ರಿಗೂ ನಮ್ಮ ಪಂಚಾಯಿತಿಯ ಬೋರ್ಡ್ ಅಂದರೆ ಆಡಳಿತ ಮಂಡಳಿಗೆ, ಅಭಿವೃದ್ಧಿ ಅಧಿಕಾರಿಯವರಿಗೆ, ಸದಸ್ಯರಿಗೆ ಹಾಗೂ ನನ್ನ ಒಂದು ಗ್ರಂಥಾಲಯದ ಸಲಹಾ ಸಮಿತಿಯ ಪ್ರತಿಯೊಬ್ಬರು ಡೈರೆಕ್ಟರ್, ಸದಸ್ಯರು, ಅಧ್ಯಕ್ಷರು ಎಲ್ಲರಿಗೂ ಕೂಡ ಒಂದು ಸಣ್ಣದಾಗಿ ಅಭಿನಂದನಾ ಕಾರ್ಯಕ್ರಮ ಇಟ್ಕೊಂಡಿದ್ದೀನಿ. ಈ ಗ್ರಂಥಾಲಯವನ್ನು 5 ವರ್ಷದಿಂದ ನೋಡ್ತಾ ಇದ್ದೇವೆ.
ಹಾಗೆ ಗ್ರಾಮ ಪಂಚಾಯತಿನಲ್ಲಿ ಬರ್ತಕ್ಕಂಥ ಅನುದಾನಗಳಲ್ಲಿ ನಮ್ಮ ಗ್ರಾಮ ಪಂಚಾಯತಿಗೆ ಏನು ಸೇರಬೇಕು, ಅವರು ಯಾವ ರೀತಿ ಮಕ್ಕಳುಗಳಿಗೆ ಒಳ್ಳೊಳ್ಳೆ ಅನುಭವಗಳನ್ನ ಇಲ್ಲಿ ಗ್ರಂಥಾಲಯದಲ್ಲೇ ಕೊಡ್ತಾ ಇದ್ರು ಮತ್ತು ಆ್ಯಕ್ಟಿವಿಟೀಸ್ಗಳನ್ನ ಮಾಡ್ತಾಯಿದ್ರು. ಇದು ಅವ್ರ ಆ್ಯಕ್ಟಿವಿಟೀಸ್ ಮಾಡತಕ್ಕಂಥ ಎಲ್ಲ ವಸ್ತುಗಳನ್ನ ನಮ್ಮ ಗ್ರಾಮ ಪಂಚಾಯತಿಲಿ ಅಭಿವೃದ್ಧಿ ಅಧಿಕಾರಿಗಳಿರ್ಬೋದು, ನಮ್ಮ ಸದಸ್ಯರುಗಳಿರ್ಬೋದು, ಎಲ್ಲರೂ ಕೂಡ ಒಳ್ಳೆ ಒತ್ತನ್ನು ಕೊಟ್ಟು ಅವರಿಗೂ ಕೂಡ ಸಹಾಯವನ್ನು ಮಾಡಿದ್ರಿಂದ ಕಲಿಸ್ಬೇಕು ಅನ್ನೋ ಒಂದು ಛಲ ಇರೋದ್ರಿಂದನೂ ಒಂದು ಈ ರೀತಿಯ ಆ್ಯಕ್ಟಿವಿಟೀಸ್ಗಳನ್ನ ಮಾಡಿ ಇವತ್ತು ಈ ರಾಜ್ಯದಲ್ಲೇ ನಮ್ಮ ಗ್ರಾಮ ಪಂಚಾಯತಿ ಒಂದು ಉತ್ತಮ ಸ್ಥಾನದಲ್ಲಿದೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಈ ಸಂದರ್ಭ ಪಂಚಾಯತ್ ಉಪಾಧ್ಯಕ್ಷೆ ಗೋಪಿಕಾ, ಸದಸ್ಯರಾದ ಭಾಗ್ಯ, ಮನು, ಮಹಾಂತೇಶ್, ನಂದಿನಿ, ಭೋಜಪ್ಪ ಮತ್ತಿತರ ಪ್ರಮುಖರು ಪಾಲ್ಗೊಂಡಿದ್ದರು. ಜಾಸ್ತಿ ನನಗೆ ಹಾಗೆ ಟೀಚರು, ನಾನು ಕೂಡ ಚಿಕ್ಕಬಳ್ಳಾಪುರ ಸ್ಕೂಲಿಗೆ ಆಗಾಗ ಹೋಗ್ತಾ ಇರ್ತೇನೆ, ಅಲ್ಲಿ ಊಟ ಕೂಡ ಮಾಡಿ ಬರ್ತೇನೆ. ಹಾಗಾಗಿ ಅವರಿಗೆ ಕೂಡ ಅಭಿನಂದನೆಗಳು. ಇವರ ಸಹಕಾರ ಕೂಡ ಜಾಸ್ತಿನೇ, ಯಾಕಂದ್ರೆ ಮಕ್ಕಳಿಗೆ ನಮಗೆ ಕ್ಯಾರಮ್ ಬೋರ್ಡ್ ಕೂಡ ಚೆಸ್ ಬೋರ್ಡ್ ಎಲ್ಲ ತೆಗೆಸಿಕೊಟ್ಟಿದ್ದಾರೆ. ಅವ್ರಿಗೆ ಕೂಡ ಅಭಿನಂದನೆ. ಪತ್ರಿಕಾ ಮಾದವರಿಗೆ ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಸಾಲುದಿಲ್ಲ. ಎಲ್ರಿಗೂ ಸೇರಿ ಮಾಡಿದ್ರೆ ಸಿಗ್ತಿರ್ಲಿಲ್ಲ, ಹಾಗಾಗಿ ಅವ್ರಿಗೆ ಕೂಡ ಅಭಿನಂದನೆ. ಗೋಪಿಕಾ ಮೇಡಮ್ ಅವರಿಗೆ ತುಂಬಾ ಹೆಲ್ಪ್ ಮಾಡಬೇಕು, ಅಷ್ಟೇ ಎಲ್ಲ ಜಾತಿ ಗ್ರಂಥಾಲಯಕ್ಕೆ ಹೆಲ್ಪ್ ಮಾಡಬೇಕು ಸಹಕಾರ ಇದೆ. ಅವರು ಮೆಂಬರ್ ಆಯ್ದು ಕೂಡ ಎಲ್ಲ ಸಪೋರ್ಟ್ ಮಾಡ್ತಾರೆ. ಹಾಗೆ ನಮ್ಮ ಗ್ರಂಥಾಲಯಕ್ಕೆ ಕೂಡ ಅವರು ಕೊಡುಗೆ ನೀಡಿದ್ದಾರೆ.